ಜೆಡಿಎಸ್ ಸಮಾವೇಶನ ಬೆಂಗಳೂರಲ್ಲಿ ಮಾಡಿದ್ವಿ. ಶ್ರೀಮಾನ್ ದೇವೇಗೌಡರು, ಕುಮಾರಸ್ವಾಮಿ ಅವರು, ಎಲ್ಲ ಶಾಸಕ ಮಿತ್ರರು, ನಿಖಿಲ್ ಕುಮಾರಸ್ವಾಮಿ ಸೇರಿ ಸುಮಾರು ಒಂದು 3,000 ಜನ ಸೇರಿದ್ರು. ಅಲ್ಲಿ ಒಂದು ಸಮಾವೇಶ ಮಾಡಿ ಒಂದು ತೀರ್ಮಾನ ಮಾಡಿದ್ವಿ. ಮಿಸ್ ಕಾಲ್ ಮುಖಾಂತರ ಮೆಂಬರ್ಶಿಪ್ ಎನ್ರೋಲ್ ಮಾಡೋದು. ನಂದು ಎನ್ರೋಲ್ ಮಾಡ್ಕೊಂಡಿದ್ದೀನಿ. ನಮ್ಮಲ್ಲಿ ಮಾಡಿದ ನಾಯಕರು ಇನ್ನೂ ಮಾಡ್ತಾರೆ. ಅಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಇರೋದ್ರಿಂದ ಇಲ್ಲಿ ಕ್ಷೇತ್ರವಾಗಿ ಉನ್ನಾಟ ಮಾಡಬೇಕು ಅಂತೇಳಿ ನಿಖಿಲ್ ಕುಮಾರಸ್ವಾಮಿಗೆ ಆದೇಶ ಮಾಡಿ, ನಿಖಿಲ್ ಕುಮಾರಸ್ವಾಮಿ ಅವರು ಈಗ ನಿನ್ನೆಯಿಂದ ಪ್ರವಾಸ ಮಾಡ್ತಾರೆ. ನಿನ್ನೆ ಕುಡಿಯಾಗಿದೆ, ಕುಡಿಗೆ ಬಂದಿದೆ. ನಮಗೂ ಗುರುವಾರ 3 ಗಂಟೆಗೆ ತುಬೇಕೆರೆ ಯಾಕಂದ್ರೆ 3 ಗಂಟೆಗೆ ಬರ್ತದೆ. ಅದು ನಮ್ಮ ಕಾರ್ಯಕರ್ತಿಗಾಗಲೇ ನಾವು ಮೆಸೇಜ್ ಹಾಕಿದ್ದೀವಿ, ನಾಳೆ ಫೋನ್ ಮಾಡಿ ಹೇಳ್ತೀವಿ. ಸುಮಾರು 1,000 ಜನ ಸೇರ್ತಾರೆ. ಅದನ್ನ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಪಕ್ಷ ಸಂಘಟನೆ ಯಾಕಾಗಬೇಕು, ಉದ್ದೇಶ ಏನು, ಈ ಪಕ್ಷ ನಡೆದು ಬಂದ ಹಾದಿ ಎನ್ನುವುದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತಾರೆ. ಅದೇ ರೀತಿ ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಈ ಮೂಲಕ ವಿನಂತಿಸ್ತೀನಿ. ನಾವೆಲ್ಲರೂ ಸಹ 3 ಗಂಟೆಗೆ ಚೌಧರಿ ಕಮಿಷನ್ ಅವರಿಗೆ ಬರಬೇಕು ಅಂತೇಳಿ ಸಂಬಂಧಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ವಿನಂತಿಸ್ತಾ ಇದ್ದೀವಿ. ನಾವೇ ಮೆಸೇಜ್ ಹಾಕಿದ್ದೀವಿ. ಮತ್ತೆ ಇಂಡಿವಿಜುವಲ್ ಫೋನ್ ಮಾಡ್ತಾರೆ. ನಾನು ಶಾಸಕನಾಗಿ ಅದರ ನಮ್ಮ ಕಾರ್ಯಕರ್ತರಿಗೆ ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ. ಮುಂದಿನ ದಿವಸದಲ್ಲಿ ಅಲಯನ್ಸ್ ನಾವು ಮತ್ತೆ ಬಿಜೆಪಿ ಅಲಯನ್ಸ್ ಆಗಿ ಸುಮಾರು 90 ಸೀಟನ್ನು ತಗೋಬೇಕು ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ. ಅದು ಪ್ರತಿನಿಧಿಗಳು ಯಾರಿಗೆ ಹೇಳೋದು? ನಾನು ಇಲ್ಲಾರ 3 ಜನ ಮಾತಾಡ್ತಾರೆ ಅಂತ ಸಂಪಾಟ್ ಮಾಡಿದ್ದೀವಿ. ನಾನು ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಮಾತಾಡಿದ್ದೇನೆ. ಅವರು ಕೊಡ್ತಾರೆ ಅಂತ ಈಗಾಗಲೇ ಕ್ಲಿಯರ್ ಕಟ್ ಅಶ್ಯೂರೆನ್ಸ್ ಇದೆ. ಹಾಗಾಗಿ ಮುಂದಿನ ದಿವಸದಲ್ಲಿ ನಮ್ಮ ಪಕ್ಷಕ್ಕೆ ಬಹಳ ಶಕ್ತಿ ಬರ್ತದೆ. ಹಾಗಾಗಿ ಕಾರ್ಯಕರ್ತರು ಎಲ್ಲ ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿಸ್ತೀನಿ.